ಇವಾಗ KCT ಮತ್ತೆ ನೀಟ್ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದ್ರೆ ಈ ವರ್ಷ ನೀವೇನಾದ್ರೂ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ರೆ ಕೀ ಅವ್ರು ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಮೆಸೇಜ್ ನ ಕಳಿಸಿದಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, MBBS ಅಡ್ಮಿಷನ್ ಆಗೋವರೆಗೂ ಕೂಡ ಈ ಒಂದು ಚಾನಲ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಾನು ಮೈನ್ ಆಗಿ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಿಮ್ಮ ಅಪ್ಲಿಕೇಶನ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಎಕ್ಸಾಮ್ ಏನ್ ಇದೆಯಲ್ಲ, ಇವಾಗ ಹತ್ರ ಬಂದಿದೆ ನಿಮ್ಗೆ ಬೋರ್ಡ್ ಎಕ್ಸಾಮ್ ಎಲ್ಲ, ಅದಕ್ಕೆ ನೀವು ಒಂದು ಪ್ರಿಪೇರ್ ಆಗಕ್ಕೆ ಒಂದು ಮೈಂಡ್ ಸೆಟ್ ನ ರೆಡಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಅಲ್ಲಿ ಏನಾದ್ರೂ ಇಲ್ಲಿ ಕಮ್ಮಿ ಮಾರ್ಕ್ಸ್ ಬಂತು ಅಂದ್ರೆ ನೆಕ್ಸ್ಟ್ ನಿಮ್ಮ ರ್ಯಾಂಕಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಫಸ್ಟ್ ಸ್ಟಡಿ ಮಾಡಿ, ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಕೀ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ರ, ಇನ್ನೊಂದಷ್ಟು ಜನ ಮಾಡಕ್ ಆಗಿಲ್ಲ. ಕೆಲವರು ಲಾಸ್ಟ್ ಡೇಟ್ ಏನಾದ್ರು ತಿರ್ಗಾ ಎಕ್ಸ್ಟೆಂಡ್ ಮಾಡ್ತಾರ, ತಿರ್ಗಾ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಕೇಳ್ತಾ ಇರ. ಅದಕ್ಕೆ ಯಾವುದೇ ತರದ ಗ್ಯಾರಂಟಿ ಇಲ್ಲ, ಅಪ್ಲಿಕೇಶನ್ ತಿರ್ಗಾ ಓಪನ್ ಆಗಲ್ಲ, ಸರಿನಾ? ಇವಾಗ ಯಾರ್ಯಾರು ಕೀ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದೀರಾ, ಫಿಲ್ಅಪ್ ಮಾಡಾದ್ಮೇಲೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಒಂದು ಅರೈಸ್ ಆಗಿತ್ತು. ಏನಂದ್ರೆ ನಮ್ಮ ಚಾನಲ್ ಅಲ್ಲೂ ಕೂಡ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋನು ಕೂಡ ಮಾಡಿದ್ವಿ. ಇಲ್ಲಿ ನೀಟ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಿಮ್ಮ ಅಪ್ಲಿಕೇಶನ್ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಮಾಡಿದ್ವಿ. ಅದಾದ್ಮೇಲೆ ನಿಮ್ಗೆ ಲಾಸ್ಟ್ ಇಯರ್ದು ಮತ್ತೆ ಈ ಇಯರ್ದ ಅಪ್ಲಿಕೇಶನ್ ಕಂಪಾರಿಸನ್ ಮಾಡಿ ಕೂಡ ನಿಮ್ಗೆ ಮಾಡಿದ್ವಿ. ಮತ್ತೆ KA ಕಡೆಯಿಂದ ಏನೊಂದು ಕ್ಲಾರಿಫಿಕೇಶನ್ ಬಂದಿತ್ತು ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಅಪ್ಡೇಟ್ ನ ಕೊಟ್ಟಿದೀವಿ. ಅದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಚೆಕ್ ಮಾಡ್ಕೊಳ್ಳಿ ಅಂತಾನು ಕೂಡ ಹೇಳಿದೀವಿ. ಅದಾದ್ಮೇಲೆ ಟೆನ್ಷನ್ ತಗೋಬೇಡಿ ಅಂತಾನು ಕೂಡ ಹೇಳಿದೀವಿ. ಏನಕ್ಕೆ ಅಂದ್ರೆ, ಇಲ್ಲಿ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಅಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ನಿಮ್ಗೆ. ಏನಂದ್ರೆ UG ನೀಟ್ ಸೆಲೆಕ್ಟ್ ಮಾಡ್ಕೋಬೇಕಾ ಇವಾಗ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡೋರು ಇಲ್ವಾ ಅನ್ನೋದು. ಅದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಕೂಡ ಕ್ರಿಯೇಟ್ ಆಗಿತ್ತು. ಇವಾಗ KA ಅಪ್ಲಿಕೇಶನ್ ಒಂದು PCMB ಮತ್ತೆ UG ನೀಟ್ ಎರಡು ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾ, ಅಥವಾ PCMB ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ರೆ ಎಲ್ಲಾ ಕೋರ್ಸ್ಗೂ ಕೂಡ ನಾವು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದಾ ಅಂತ. ಇಲ್ಲಿ ನಮ್ಮ ಚಾನಲ್ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀನಿ, ಎರಡು ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. KA ಕಡೆಯಿಂದನೂ ಕೂಡ ಕ್ಲಾರಿಫಿಕೇಶನ್ ಬಂದಿದೆ ಅಂತ. ಆದ್ರೂ ಕೂಡ ಸಾಕಷ್ಟು ಜನ ಏನ್ ಹೇಳ್ತಿದಾರೆ ಅಂದ್ರೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರಾ. ಇಲ್ಲಿ ಯಾವುದೇ ತರ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. PCMB ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ನಾನು CET ಎಕ್ಸಾಮ್ ಕೂಡ ಬರೀಬಹುದು, ನೀಟ್ ಕೌನ್ಸಿಲಿಂಗ್ ಕೂಡ ಬರೀಬಹುದು ಅಂತ ಹೇಳ್ತಿದ್ರಿ ನೀವು ಸಾಕಷ್ಟು ಜನ. KA ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ, ಅದು ಕೂಡ KA ಡೈರೆಕ್ಟರ್ ಅವರ ಬಂದು ಹೇಳಿದ್ರೆ, ನೀವೇನ್ ಮಾಡ್ಬೇಕು UG ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕು ಅಂತ ಇರಲ್ಲ ಅಂತ ವಿದ್ಯಾರ್ಥಿಗಳು ಅಂತ. ಇಲ್ಲಿ ಏನ್ ಹೇಳಿದ್ರೆ ಅನ್ನೋ ಒಂದು ವಿಡಿಯೋ ಇಲ್ಲಿದೆ, ಅದನ್ನ ನೀವು ನೋಡಿ. ಕೇಳಿದ್ವಿ. ಮುಂದುವರೆದು ನೀಟ್ ಮುಖಾಂತರ ಸಹ ನಾವು ಸೀಟು ಹಂಚಿಕೆಗೆ ಭಾಗವಹಿಸುವಂತದ್ದಕ್ಕೆ ಇಚ್ಛೆ ವ್ಯಕ್ತಪಡಿಸಿದಲ್ಲಿ ತಾವು ನೀಟ್ ಅಂತ ಕ್ಲಿಕ್ ಮಾಡುವಂತದ್ದಕ್ಕೆ ಸಹ ನಾವು ಓಕೆನಾ. ಈ ಒಂದು ವಿಡಿಯೋ ಬಂದ್ಬಿಟ್ಟು 9 ಮಿನಿಟ್ಸ್ ಇದೆ. ಫುಲ್ ವಿಡಿಯೋ ಇತಲ್ಲ ಪ್ಲೇ ಮಾಡಕ್ ಆಗಲ್ಲ. ಇನ್ನೊಂದು ಚಾನಲ್ ಏನಿದೆ ಎಡ್ಸ್ಮಾರ್ಟ್ ಅಪ್ಡೇಟ್ಸ್ KA ಅಂತ, ಆ ಒಂದು ಚಾನಲ್ ಫುಲ್ ವಿಡಿಯೋ ಅವ್ರು ಮಾತಾಡಿರೋಂಥ ವಿಡಿಯೋ ಬರುತ್ತೆ. ಇಲ್ಲಿ 9 ಮಿನಿಟ್ಸ್ ಅಲ್ಲಿ ಅವ್ರು ಏನ್ ಹೇಳಿದಾರೆ ಅನ್ನೋ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ಒಂದು 1 ಮಿನಿಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಅವ್ರು ಏನ್ ಹೇಳಿದಾರೆ ಅಂದ್ರೆ, KA ಡೈರೆಕ್ಟರ್ ಅವ್ರು ಬಂದ್ಬಿಟ್ಟು, ಇಲ್ಲಿ ನೀವ್ ಯಾರ್ಯಾರು ಇವಾಗ KA ಅಪ್ಲಿಕೇಶನ್ ಆಗ್ಲೇ ಫಿಲ್ಅಪ್ ಮಾಡಿದ್ರಾ, ನೀವು UG ನೀಟ್ ಕೌನ್ಸಿಲಿಂಗ್ ಅಂತ ನೀವ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ನೀವು ಯಾರು ಕೂಡ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ. ಮತ್ತೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟಿರೋದೇನಂದ್ರೆ, ನೀವ್ ಯಾರು ಕೂಡ ಏನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ನಾವೇನ್ ಹೇಳಿದ್ವಲ್ಲ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ, ಅದೇ ರೀತಿ ಅವ್ರು ಏನ್ ಹೇಳಿದ್ರೆ ಅಂದ್ರೆ, ಎಡಿಟಿಂಗ್ ಆಪ್ಷನ್ ಕೂಡ ಬರುತ್ತೆ. ಮತ್ತೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಂತ ಮುಂಚೆನೂ ಕೂಡ ನಾವು ಟೈಮ್ ನ ಕೊಡ್ತೀವಿ. ಅವಾಗ್ಲೂ ಕೂಡ ನೀವು ನೀಟ್ ಕೌನ್ಸಿಲಿಂಗ್ ಗೆ ರಿಜಿಸ್ಟರ್ ನ ಮಾಡ್ಕೋಬಹುದು. ಇವಾಗ ಯಾರು ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೋಬಹುದಾಗಿರುತ್ತೆ. ಫಸ್ಟ್ ಎಕ್ಸಾಮ್ಗೆ ಫೋಕಸ್ ಮಾಡಿ ನೀಟಾಗಿ ಪರ್ಫಾರ್ಮ್ ಮಾಡಿ ಅಂತ ಹೇಳಿದ್ರೆ, ಸರಿನಾ? ಅಂದ್ರೆ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನ್ ಬರುತ್ತೆ ಅಂದ್ರೆ, PCMB ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ರೆ CET ಮತ್ತೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬಹುದಾಗಿತ್ತು ಅಂತ ಒಂದು ಕನ್ಫ್ಯೂಷನ್ ಇತ್ತಲ್ಲ ನಿಮ್ಗೆ, ಗೊಂದಲ, ಅದು ಬಿಟ್ಟಾಕಿ. ಆ ರೀತಿ ಆಗಲ್ಲ. ನೀವು PCMB ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬರೀ CET ಎಕ್ಸಾಮ್ ನ ಬರೀತೀರಾ. UG ನೀಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ನೀಟ್ ಕೌನ್ಸಿಲಿಂಗ್ ಒಂದು ಅಟೆಂಡ್ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಇವಾಗ ಯಾರು PCMB ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವು UG ನೀಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ನೀವು ಯಾವಾಗ ಮಾಡ್ಕೋಬೇಕಾಗುತ್ತೆ ಅಂದ್ರೆ, ಎಡಿಟಿಂಗ್ ಆಪ್ಷನ್ ಯಾವಾಗ ಓಪನ್ ಆಗುತ್ತೆ KA ವೆಬ್ಸೈಟ್ ಅಲ್ಲಿ, ಅವಾಗ ನೀವು ಮಾಡ್ಕೋಬೇಕಾಗುತ್ತೆ. ಅದು ಯಾವಾಗ ಓಪನ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಅಪ್ಡೇಟ್ಸ್ ಬೇಕಾದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ಕ್ವಿಕ್ ಆಗಿ ಅಪ್ಡೇಟ್ಸ್ ಕೊಡ್ತೀವಿ. ಆ ಒಂದು ಲಿಂಕ್ ಬಂದು 2 to 3 ಡೇಸ್ ಅಷ್ಟೇನೆ ಓಪನ್ ಇರುತ್ತೆ. ಅಷ್ಟೊಳಗಡೆ ನೀವು ಎಡಿಟ್ ಮಾಡ್ಕೊಂಡು UG ನೀಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಏನ್ ಗಾಬರಿ ಪಡಕ್ ಹೋಗ್ಬಿಡಿ, ಜಸ್ಟ್ ಎಕ್ಸಾಮ್ಗೆ ಫೋಕಸ್ ಮಾಡಿ, ನೀಟಾಗಿ ಒಳ್ಳೆ ಸ್ಕೋರ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಪೇಡ್ ಮೆಂಬರ್ಶಿಪ್ ಬೇಕು ಅಂದ್ರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.